ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಮ್ಮ ಬೆಳಗಾವಿಯ ಜೈ ಕಿಸಾನ್ ಖಾಸಗಿ ಸಗಟು ತರಕಾರಿ ಮಾರುಕಟ್ಟೆ ಇದನ್ನು ರದ್ದು ಮಾಡಬೇಕು, ಬಂದ್ ಮಾಡಬೇಕು. ಇಲ್ಲ ಅನ್ಯಾಯ ಭಾಳ ಆಗ್ತದೆ, ಸರ್ಕಾರದ ನಿಯಮಗಳನ್ನು ಪಾಲಿಸೋದಿಲ್ಲ, ಸರ್ಕಾರದ ಆದೇಶ ಪಾಲಿಸೋದಿಲ್ಲ, ಕಾನೂನು ಉಲ್ಲಂಘಿಸ್ತಾ ಇರ್ತದೆ ಮೇಲಿನ ಮೇಲೆ ಅಂತೇಳಿ ರೈತರು ನಿರಂತರ ಹೋರಾಟ ಮಾಡಿ ಅದನ್ನು ರದ್ದು ಮಾಡಬೇಕು ಅನ್ನೋ ಆದೇಶ ಪಡಿಸಿದ್ದಾರೆ. ಸರ್ಕಾರ ರದ್ದು ಮಾಡಿದ. ಆದರೆ ಕೆಲವು ಅಲ್ಲಿಯ ಜನಪ್ರತಿನಿಧಿಗಳು ಮತ್ತು ಅದನ್ನು ಆರಂಭ ಮಾಡಲಿಕ್ಕೆ ಇನ್ನು ಕೆಲವು ರೈತರು ಅದು ಮುಂದುವರಿದಕ್ಕೆ ಈ ಕಾಯಿಪಲ್ಯ ಬಾಜಾರ್ ಮುಂದುವರಿಬೇಕು, ಅಲ್ಲೇ ವ್ಯಾಪಾರ ಮಾಡಬೇಕು ಅನ್ನುವಂತಹ ನೆಲೆಯಲ್ಲಿ ಏನಪ್ಪ ಅಂತಂದ್ರೆ ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದಾಗಿ ಸಹಜವಾಗಿ ರೈತ ಮಾರುಕಟ್ಟೆ APMCಯಲ್ಲಿ ಮಾರುವವರಿಗೆ ಇದರಿಂದ ಒಂದಿಷ್ಟು ತೊಂದರೆ ಆಗೋದಷ್ಟೇ ಅಲ್ಲ, ಇದು ನಮ್ಮ ರೈತರಿಗೆ ಯಾಕೆ ತಿಳಿತಾ ಇಲ್ಲ ಅನ್ನೋದು ಸಂಘಟನೆ ಹೋಗೋದು. ಅಷ್ಟೇನೋ ಅಲ್ಲಿಯ ಶಾಸಕರಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇಲ್ಲಿ ಖಾಸಗಿಯಲ್ಲಿ ನಡೀಲಿ ಅನ್ನೋದು. ಯಾಕೆಂದರೆ ಖಾಸಗಿ ಅವರಿಂದ ಸಗಟು ವ್ಯಾಪಾರ ಆಗೋದ್ರಿಂದ ಲಾಭ ಆಗ್ತದೆ, ಒಂದಿಷ್ಟು ಪರ್ಸೆಂಟೇಜ್ ಸಿಗ್ತದೆ ಅನ್ನೋಂಥ ಮಾತು ಇರ್ಬೋದು. ಆದರೆ ಅದರಿಂದ ರೈತರಿಗೆ ಹಾನಿ ಆಗ್ತದೆ, ತೂಕದಲ್ಲಿ ತೊಂದರೆ ಆಗ್ತದೆ, ಮತ್ತೊಂದದ ಕಮಿಷನ್ ಸೆಸ್ ತೊಗೊಳ್ತಾರೆ ಅನ್ನೋಂಥ ಆರೋಪಗಳು ರೈತರು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಆ ಜೈ ಕಿಸಾನ್ ಈ ಖಾಸಗಿಯಲ್ಲಿ ಬೇಡ, APMCಯಲ್ಲಿ ಆಗಲಿ ಅಂತೇಳಿ ಸ್ಟ್ರೈಕು ಮಾಡಿದ್ದಾರೆ, ದೊಡ್ಡ ಬೃಹತ್ ಮೆರವಣಿಗೆ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಚೆನ್ನಮ್ಮನ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮಾಡಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂಥದ್ದು ಹಿಂದಾಗಿತ್ತು, ನಡೆಸೋ ಸಂಖ್ಯೆ ಚಲೋ.